ಎತ್ಲಾಗೋಯ್ತು ಏನೋ ನಮ್ಮ ಅಜ್ಜ ಎಲ್ಲೆಲ್ಲಂತ ಹುಡ್ಕೋದು ಒಂದು ಗೊತ್ತಾಗ್ತಿಲ್ಲಪ್ಪ. ಆ ಅಲ್ಲಿ ಅಂಗಡಿ ತಾವ್ ನೋಡಿದ್ರೆ ಅಲ್ಲಿ ಅಂಗಡಿ ತಾವ್ಲು ಇಲ್ಲ, ತೋಟ ತಾವ್ ಹೋಗಿದಾರೆ ಅಂದ್ರೆ ತೋಟ ತಾವ್ಲು ಹೋಗಿಲ್ಲ, ಹೊಲದ ತಾವ್ಲು ಹೋಗಿಲ್ಲ. ಮತ್ತಿನ್ ಎತ್ಲಾಗೋಯ್ತು. ಅವ್ರು ಇಲ್ಲಿ ಅಲ್ಲೂ ಹೋಗಿಲ್ಲ ಇಲ್ಲೂ ಹೋಗಿಲ್ಲ ತೋಟ ತಾವ್ಲು ಹೋಗಿಲ್ಲ ಅಂದ್ರೆ ಗ್ಯಾರಂಟಿ ಶಂಕರ ಜರ್ಮನ್ ತಾವ್ಲನಿ ಏನೋ ಮಾತಾಡ್ಕೊಂಡು ಕುಂತಿರ್ಬೇಕು. ನೋಡೋಣ, ಇಲ್ಲೇ ಇರುತ್ತೆ. ಅಜೋ ಅಜಾ ನೋಡೋಣ ಮೊದ್ಲು ಈ ನಮ್ ಸಾಕಜ್ಜಿ ಕರಿತೀನಿ. ಸಾಕಜ್ಜಿ 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 ಎಷ್ಟು ಸಲ ಕರೆದ್ರು ಈ ವಜ್ಜಿನೂ ಏನಪ್ಪ ಆಚೆ ಕಡೆನೆ ಬರಂಗಿಲ್ಲ. ಏನ್ ಮಾಡ್ತಿದಾರಂತ ಕಾರಣ. ಇಗಳಜ್ಜಿ ಸಾಕಜ್ಜಿ ಸಾಕಜ್ಜಿ ಅಗಳ ಇದ್ಯಾಕೆ ಗೌರಮ್ಮ ಹಿಂಗ್ ಕೂಗಾಡ್ತಿದ್ಯಾ ಆಚೆ ಕಡೆಗೆ ಬಂದ್ಬಿಟ್ಟು? ಯಾಕೆ ಮನೆ ಒಳಗೆ ಬರಂಗಿಲ್ವಾ? ಬಾ ಒಳಗಡೆ ಬಾರಿ. ಅದ್ಯಾಕೆ ಆಚೆ ಕಡೆ ನಾನು ಒಂದೇ ಸಂಖ್ಯೆ ಸಾಕಜ್ಜಿ 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 ಅಂತ ಕೂಕಣ್ತಿದ್ರೆ ನಾನು ಕೇಳ್ಬೇಕಲ್ಲ. ನಾನು ಒಳಗಡೆ ಅಡಿಗೆ ಕೋಣೆಲಿದ್ದೆ. ಒಂದಿಟ್ಟು ಅಡಿಗೆ ಗಿಡಿಗೆ ಮಾಡ್ಬೇಕಲ್ಲಮ್ಮ, ಏನ್ ಮಾಡ್ತೀಯೋ? ಅದಕ್ಕೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಕುಂತಿದ್ದೆ. ಒಬ್ಳೆ ಮಾಡ್ಬೇಕು, ಸಾಕಾಗ್ಬಿಡುತ್ತೆ ಮಾಡಿ 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 ಕೆಲ್ಸಗಳ್ನ. ನನಗೆ ಒಂದ್ ಸ್ವಲ್ಪ ಕಿವಿ ಬೇರೆ ಕರೆಕ್ಟಾಗಿ ಕೇಳಿಸ್ತಿಲ್ಲ ಏನೋ ಕಣೆ. ಅದ್ ಯಾಕ ಅಷ್ಟು ಜೋರ ಕೂಕೊಂಡ್ರು ಕರೆಕ್ಟಾಗಿ ಯಾವ ಕೇಳಲ್ಲ. ಏನಕ್ಕೆ ಗೌರಮ್ಮ ಹಿಂಗ್ ಕೂಕೊಂಡ್ ಬಂದಿದ್ದು? ಏನ್ ಸಮಾಚಾರ? ಏನಾರ ಕೆಲ್ಸ ಏನಾರ ಆಗ್ಬೇಕಿತ್ತನಂತವ ನಡಿ. ಯಾಕೆ ಓಹೋ ಸಾಮಾನ್ಯಕ್ಕೆ ನಿಂತವ ಮಾತಾಡಕ್ ಬರ್ತೀನಲ್ಲ ದಿನಾಲು ಕುತ್ಕೊಂಡು, ಹಂಗಾಗಿ ಬರ್ಲಿಲ್ಲ ಅಂತ ಹುಡ್ಕೊಂಬಂದ. ನಡಿಯ ಗೌರಮ್ಮ ಬರ್ತೀನಿ. ಏನ್ ಮಾಡ್ತೀಯ ಮನೇಲಿ ಕೆಲ್ಸಗಳು? ಸ್ವಲ್ಪ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಬರೋಣ ಅಂತ ಹೊಲ್ಟಿದ್ದೆ. ಅಷ್ಟ್ರಲ್ಲಿ ನೀನೇ ಬಂದೆ. ಬಾ ಇನ್ನೇನು, ದಿನಾಲು ನಾನ್ ನಿಮ್ಮಂತ ಬರ್ತಿದ್ದೆ, ಇವತ್ತು ನೀನ್ ನಮ್ಮ ಮನೆ ಹತ್ರ ಬಂದಿದ್ದೆ. ಇಲ್ಲೇ ಕೂತ್ಕೊಳ್ಳೋಣ. ತರಿಗೆ ಇರೋ ಬರೋ ಮಾತೆಲ್ಲ ಈ ಅಜ್ಜಿ ಒಬ್ರೇ ಮಾತಾಡ್ಬಿಡುತ್ತಪ್ಪ ಅತ್ಲಾಗಿ. ಅಲ್ಕಣ ಸಾಕಜ್ಜಿ ಇಲ್ಲಿ ಕೇಳಿಲ್ಲಿ ಒಂದಿಟ್ಟು ಸಮಾಧಾನದಿಂದ ಕೇಳು. ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಂತ ನಾನು ಕೇಳದಲ್ಲ. ನೀನ್ ಪಾಡಿ ನೀನೇ ಇರೋ ಬರೋ ವಿಷಯ ಎಲ್ಲ ನೀನೇ ಮಾತಾಡ್ತಿದ್ದೆ. ಈ ಕಡೆ ಕೇಳಜ್ಜಿ. ಅಲ್ಲ ಕಣಜ್ಜಿ, ನಿಮ್ಮಂದ್ಲಿ ಶಂಕರಜ್ಜನೂ ನಮ್ಮ ಅಜ್ಜ ರಂಗಜ್ಜ ಇದಾರ? ಯಾ ಸುಮ್ಕಿರತ್ಲಾಗಿ ಏನಂತ ಮಾತಾಡ್ತಿದ್ದೆ ಗೌರಮ್ಮ ನೀನು? ನಮ್ಮ ಅಜ್ಜ ಅದು ಬೆಳಿಗ್ಗೆ ನಾನು ಅದು ಎತ್ಲಾಗ ಹೋಗೈತು ಏನೋ ಆ ಭಗವಂತಂಗ್ ಗೊತ್ತಮ್ಮ ಅತ್ಲಾಗಿ. ನನ್ಗೂ ಹುಡ್ಕಾಡಿ ಹುಡ್ಕಾಡಿ ಸಾಕಾಗ್ ಹೋಯ್ತು ಅತ್ಲಾಗಿ. ಕರೆಕ್ಟ್ ಆಗಿ ಊಟಕ್ಕೂ ಬಂದಿಲ್ಲ ಏನಿಲ್ಲ, ಮನೇಲಿ ಕೆಲ್ಸ ಆಗಿಲ್ಲ ಕಡೆ. ಒಂದಿಟ್ಟು ಹೋಗ್ಬಿಟ್ಟು ಒಂದ್ ಸ್ವಲ್ಪ ರಾಗಿ ಮಾಡಿಸ್ಕೊಂಡ್ ಬರ್ಬೇಕಿತ್ತು, ರಾಗಿನೂ ಜೋಳ. ಆದ್ರೂ ನಮ್ಮ ಅಜ್ಜಂಗೆ ಹೇಳಿದೀನಿ, ಕರೆಂಟ್ ಬಂದ ತಕ್ಷಣ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೋಗ್ ಬರ್ಬೇಕಿತ್ತು, ರಾಗಿ ಮಾಡಿಸ್ಕೊಂಡ್ ಬರುತ್ತೆ ಹೋಗ್ ಬರಜ ಅಂತ ಹೇಳಿದ್ರೆ ಎತ್ಲಾಗ ಹೋಗ್ಬಿಟ್ಟಿತ್ತಲ್ಲ. ಹುಡ್ಕಾಡಿ ಹುಡ್ಕಾಡಿ ನನಗೂ ಸಾಕಾಗೋಯ್ತು. ಅಂಗಡಿ ಬರ್ತಾವೆಲ್ಲ ಹುಡ್ಕಾಡಿದೆ, ಎಲ್ಲೂ ಸಿಗ್ಲಿಲ್ಲ. ನಾನು ಸಾಮಾನ್ಯಕ್ಕೆ ಇನ್ನೇನು ನಿಮ್ಮಂತವ್ಲು ರಂಗಜ್ಜ ತಾವು ಎಲ್ಲಾರ ಮಾತಾಡ್ಕೊಂಡು ಕುಂತಿರ್ಬೇಕು, ಬರುತ್ತೆ ಎತ್ಲಾಗಿ ಅನ್ಕೊಂಡು ನಾನು ಸುಮ್ಕಾಗ್ ಬಂದ್ಬಿಟ್ಟು ಕೆಲಸ ಮಾಡ್ಕೊಂತಿದ್ದಮ್ಮ. ಹಂಗಾರೆ ನೀನು ನಮ್ಮಜ್ಜಂಗೆ ನಿಮ್ಮಜ್ಜಂಗ್ ಹುಡ್ಕೊಂಡ್ ಬಂದಿ ಅಂದ್ರೆ ಮತ್ತಿನ್ ಎತ್ಲಾಗ ಹೋದ್ರಮ್ಮ? ನಮ್ಮಜ್ಜನೂ ಮಂತಾವಿಲ್ಲ, ನಿಮ್ಮಜ್ಜನೂ ಮಂತಾವಿಲ್ಲ, ಮತ್ತಿನ್ನೆಲ್ಲೋದ್ರು? ನಿಜಾಗ್ಲೇನೆ ಗೌರಮ್ಮ? ಹಂಗಾರೆ ನಿಮ್ಮಂತವಿಲ್ವಾ? ಇದೊಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ ಕಣ ಸಾಕಜ್ಜಿ, ನಮ್ಮಂತವಿದ್ದಿದ್ರೆ ನಾನು ಯಾಕೆ ನಿಮ್ಮಂತ ಹುಡ್ಕೊಂಡ್ ಬರ್ತಿದ್ದೆ? ಅಲ್ಲ ಕಣೆ ಸಾಕಜ್ಜಿ, ನಮ್ಮಂತವ್ಳು ಇಲ್ಲ ಕಣೆ. ನಾನು ಅಂಗಡಿ ಮಂತವ ಅಲ್ಲಿ ಇಲ್ಲಿ ಎಲ್ಲಾ ತಾವ್ಲು ಅಲ್ಲಿ ಕಟ್ಟೆ ತಾವ್ ಕುತ್ಕೊಂತಾರಲ್ಲ ಅಲ್ಲಿ ಎಲ್ಲಾ ತಾವ್ಲು ಹುಡ್ಕಾಡ್ಕೊಂಡ್ ಬಂದಮ್ಮ. ಅಲ್ಲೂ ಇಲ್ಲ ಕಣೆ ನಮ್ಮ ಅಜ್ಜು. ನಾನೇನು ನಮ್ಮ ಅಜ್ಜನ್ ಬಗ್ಗೆ ಏನ್ ತಲೆ ಕೆಡಿಸ್ಕೊಂತಿರಲ್ಲ. ಬೇಕಾದ್ರೆ ಸಾಯಂಕಾಲ ನಾನು ಬರ್ಲಿ ಅಂತ ಹೇಳ್ತಿದ್ದೆ. ಇಲ್ಲ ಮನೇಲಿ ಯಾರು ಇಲ್ಲ ಕಣೆ. ನನ್ನ ಮಗ ಸೊಸೆನೂ ಊರಿಗೆ ಹೋಗಿದ್ದಾರೆ, ಅವ್ರ ತವ್ರ ಮನೆಗೆ ಹೋಗಿದ್ದಾರೆ, ನಮ್ಮ ಸರೋಜಮ್ಮನ್ ತವ್ರ ಮನೆಗೆ. ಇಲ್ಲಿ ಮಂತವ ಏನಾರ ಕೆಲ್ಸಕ್ಕ ಅದು ಇದು ಮಾಡ್ಕೊಡ್ಬೇಕು, ಒಬ್ಳಿಗೆ ಬೇಜಾರಾಗಂಗ ಆಗುತ್ತೆ. ಅವ್ನ್ ಸಣ್ಣವನು ನಮ್ ಸುನಿಲ ಸ್ಕೂಲಿಗೆ ಹೋಗ್ಯಾನೆ. ನನಗೆ ಒಬ್ಳಿಗೆ ಮಂತವ ಕುಂತು ಕುಂತು ಬಲು ಬೇಜಾರಾಗ್ತೈತ್ ಕಣೆ ಸಾಕಜ್ಜಿ ಅತ್ಲಾಗಿ. ನಮ್ಮ ಅಜ್ಜನ್ ಜ್ಞಾನ ಬೇಡವಾ ಬಂದ್ರಿಟ್ಟು? ಹೋಗಮ್ಮ ಅತ್ಲಾಗಿ, ನನಗೂ ಬಹಳ ಬೇಜಾರಾಗ್ಬಿಟ್ಟೈತೆ. ಹೇಳ್ದಂಗ್ ಕೇಳ್ದಂಗ್ ಗೆಲ್ಬೇಕು, ಅಲ್ಲೇ ಓಟ್ ಬಿಡ್ತಾರೆ ಕಣೆ ಸಾಕಜ್ಜಿ. ಅದೇ ಬಲು ಬೇಜಾರಾಗೋದು ನನಗೆ. ಬರ್ಲಿ ಒಂದಿಟ್ಟು ಅಂತ ಕಾಯ್ತಿದೀನಿ. ಇವತ್ತು ನನ್ನ ಕೈಗೆ ಸಿಗ್ಬೇಕು, ನನಗೆ ಬರ್ತಾ ಇರೋ ಕೋಪಕ್ಕೆ ಅತ್ಲಾಗಿ ಸಿಗ್ಬೇಕು ಆಮೇಕಿಂದ ಐತೆ. ಹಂಗಂತೇನೆ ಗೌರಮ್ಮ? ಮತ್ತಿನ್ನೆಲ್ಲೋದ್ರು? ಈಗಲೇ ಗೌರಮ್ಮ ನಿಮ್ಗೆ ಮಾತು ಕೇಳ್ತೀನಿ. ಈಗ ನಮ್ಮಜ್ಜ ನಿಮ್ಮಜ್ಜ ಈ ಗೌಡ್ರು ಈ 3 ಜನ ಇದಾರಲ್ಲ, ಸಖತ್ತು ಫ್ರೆಂಡ್ಗಳು ಇವ್ರು 3 ಜನನು. ಒಬ್ರಿಗೊಬ್ರು ಯಾವತ್ತೂ ಕೂಡ ಬಿಟ್ಕೊಡಲ್ಲ. ಸಾಮಾನ್ಯಕ್ಕೆ ನಮ್ಮ ಗೌಡ್ರು ಮಂತವೇನಾರು ಹೋಗಿರ್ಬೇಕಾ? ಏನಾರ ಕೆಲ್ಸ ಗಿಲ್ಸ ಏನಾರು ಇಲ್ಲ ಏನಾರ ತೋಟದಲ್ಲಿ ಏನಾರ ಗೌಡ್ರು ಕೆಲಸ ಮಾಡ್ತಿದ್ರೆ ಹೋಗ್ತಾರೆ. ಇಲ್ಲ ಅಂದ್ರೆ ಏನಾದ್ರು ಮಾತಾಡೋ ಗೀತಾಡೋದು ಏನಾರು ಇದ್ರೆ ಕುತ್ಕೊಂಡು, ಇಲ್ಲ ಗೌಡ್ರು ಮನೇಲಿ ಮಟನ್ ಚಿಕನ್ ಏನಾರು ತಗೊಂಬಂದಿದ್ರೆ ಕರ್ಕೊಂಡು ಹೋಗ್ತಾ ಇದ್ವಿ ಇಬ್ರಿಗೂ. ಸಾಮಾನ್ಯಕ್ಕೆ ಅಲ್ಲಿ ಹೋಗಿರ್ಬೇಕಾ? ನೋಡೋಣ, ಕೇಳ್ಕೊಂಬರೋಣ ಒಂದ್ ಮಾತು, ಹೋಗೋಣ ಒಂದ್ ಹೆಜ್ಜೆ. ಅಲ್ಲ ಕಣ್ ಸಾಕಜ್ಜಿ, ಅಲ್ಲ ಬೆಳಗಿಂದ ಸಂಜೆ ಗಂಟ ಮಧ್ಯಾಹ್ನವರೆಗೂ ಅವ್ರ ಮನೇಲಿ ಇರ್ತಾರ. ಮಟನ್ ಚಿಕನ್ ಮಾಡಿದ್ರೆ ಒಂದ್ ಗಳಿಗೆ ಹೋಗ್ತಾರೆ, ಒಂದ್ ಅರ್ಧ ಗಂಟೆ ಕೂತ್ಕೊಂತಾರೆ, ಊಟ ಮಾಡ್ಕೊಂಡು ಈ ಕಡೆ ಬರ್ತಾರಮ್ಮ. ಸಾಮಾನ್ಯಕ್ಕೆ ನನ್ನ ಪ್ರಕಾರ ಗೌಡ್ರು ಮಂತವ್ರು ಹೋಗಿರಲ್ಲ ಅನ್ಸುತ್ತೆ. ಆದ್ರೂ ಗೌಡ್ರು ಮಂತವ ಹೋದ್ರೆ ನಮ್ಗೆ ವಿಚಾರ ತಲುಪುತ್ತೆ. ಯಾಕಂತ
ಗೌಡ್ರು ಅಮ್ಮರಿಗೆ ಹೇಳಿ ಹೋಗಿದ್ರು ಹೋಗಿರ್ತಾರೆ, ಎಲ್ಲಾರು ಹೋಗಿದ್ರೆ. ಇಲ್ಲಾಂದ್ರೆ ನೋಡೋಣ ಬಾ, ಹೋಗ್ ಬರೋಣ ಒಂದ್ ಹೆಜ್ಜೆ ಹಂಗಾದ್ರು. ಅಗಳ ಇದೇನಪ್ಪ ಇದು? ಏನ್ ನಮ್ ಗೌರಜ್ಜಿ ಅಪರೂಪಕ್ಕೆ ಈ ಕಡೆ ಎಲ್ಲ ನಡ್ಕೊಂಡ್ ಬರ್ತಿದಾರೆ? ಎಲ್ಲ ಹೋಗ್ತಿದಾರೆ ಏನಪ್ಪ? ಏನ್ ಗೌರಜ್ಜಿ, ಸಾಕಜ್ಜಿ ಕರ್ಕಡೆ ಎತ್ಲಾಗ ಹೋಗ್ತಿರಂಗಿದ್ದೀರಾ? ಎಲ್ಲಜ್ಜಿ ಹೋಗ್ತಿರೋದು? ಹಾ ಗೌರಜ್ಜಿ, ಮೊದ್ಲೇ ಹುಷಾರಿರಲ್ಲ, ಕಾಲ್ ನೋವು ಅಂತ ಹೇಳ್ತಿರ್ತೀಯ, ತಿರ್ಗಾ ಹೊಲತ್ತಾವ ಹೊಲ್ಟಿದ್ಯಾ ಅನ್ನು? ಇಲ್ಲ ಕಣ್, ಬಾರ್ ಪಾಪ ಜಗಣ. ಹೋಗ್ತಾವಳು ಹೋಗ್ತಿಲ್ಲ, ಎಲ್ಲ ಹೋಗ್ತಿಲ್ಲ ಕಣ್ ಮಗ. ಇಲ್ಲೇ ಒಂದಿಟ್ಟು ನಿಮ್ ರಂಗಜ್ಜಂಗ್ ಹುಡ್ಕಾಡ್ತಿದೀನಿ ಕಣಪ್ಪ ಅತ್ಲಾಗಿ. ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ, ಏನಿಲ್ಲ ಅತ್ಲಾಗಿ. ಅದಿನ್ ಎತ್ಲಾಗ ಹೋಯ್ತು ಏನೋ ನಮ್ಮ ಅಜ್ಜು ಪಾಪ. ಜಗಣ, ನಿನಗೇನಾರು ನಮ್ಮ ಅಜ್ಜಿ ಏನಾರು ಸಿಕ್ತೇನಪ್ಪ? ಎಲ್ಲಾದ್ರೂ ಇದ್ರೇನಪ್ಪ, ತೋಡುತ್ತಾವಳು ಹೊಲತ್ತಾವಳು ಎಲ್ಲಾದ್ರೂ ನಾವು ಎಲ್ಲಾ ಕಡೆನೂ ಹುಡುಕಾಡ್ಕೊಂಡ್ ಬಂದ್ಬಿಟ್ಟು ಕಣಪ್ಪ. ಅಂಗಡಿ ಮಂತವಾಗ್ಲಿ, ಆ ಕಟ್ಟೆ ತಾವಲಾಗ್ಲಿ, ಎಲ್ಲಾ ತಾವಲನ್ನು ಹುಡುಕಾಡ್ಕೊಂಡ್ ಬಂದು ಎಲ್ಲೂ ಇಲ್ವಲ್ಲಪ್ಪ. ಅದಕ್ಕೆ ನಿಮ್ಗೇನಾರು ಎಲ್ಲಾರು ಕಾಣಿಸಿರಾ, ನಿಮ್ ಕಣ್ಣಿಗೆ ಏನಾರು ಬಿದ್ರ ಅಂತ ಕೇಳ್ತಿದೀನಿ ಕಣ್ಮಗು. ಬೇಜಾರ್ ಮಾಡ್ಕೋಬೇಡ. ಎಲ್ಲಿದಾರಪ್ಪ, ಏನಾರು ಗೊತ್ತಾ ನಿನಗ್ ವಿಷಯ? ಅಗಳ ನೋಡ್ದ ನಮ್ ರಂಗಜ್ಜನ್ ಕತೆನ ಅಲ್ಲ, ಮೀನ್ ಹಿಡಿಯಕ್ ಹೋಗಿರೋ ವಿಷಯ ಗೌರಜ್ಜಿಗೆ ಹೇಳ್ದಂಗೆ ಹೋಗ್ಬಿಟ್ಟಿದಾರ ಇವರು. ಆ ಓಹೋ, ಹಂಗೆ ವಿಚಾರ. ಹಂಗಾದ್ರೆ ಗೌರಜ್ಜಿ ಕಳ್ಸಲ್ಲ ಅಂತ ಈ ಶಂಕರಜ್ಜ, ಈ ಸಾಕಜ್ಜಿ ಕಳ್ಸಲ್ಲ ಅಂತ ಬೈತಾರೆ ಅಂತಾನೇನೆ. ಯಾರಿಗೂ ಹೇಳ್ದಂಗೆ ಇವರು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಮೀನ್ ಹಿಡಿಯಕ್ ಹೋಗಿದಾರ ಹಂಗಾರೆ. ನಾನೇನಾರ ಹೇಳ್ಬಿಟ್ರು ಇವಾಗ ಸತ್ಯ ಗೊತ್ತೈತಿ, ಹೇಳ್ಬಿಟ್ಟು ಮತ್ತೆ ಆ ಜಗಣ್ಣ ಹೇಳ್ದ ಅಂತ ಗೊತ್ತಾಗ್ಬಿಟ್ರೆ ಆ ರಂಗಜ್ಜನೂ, ಆ ಗೌಡ್ರು ಮತ್ತೆ ಆ ಶಂಕರಜ್ಜ ಸುಮ್ಮಕ್ ಬಿಡ್ತಾರ ನನಗೆ. ಗೋಳಾಡಿಸ್ಬಿಡ್ತಾರೆ. ಯಪ್ಪ ನಾನಂತೂ ಹೇಳಲ್ ಕಣಪ್ಪ ಅತ್ಲಾಗಿ. ಏನಾರ ಆಗ್ಬೇಕಾಯ್ತೆ ನನಗೇನು. ಇನ್ನೇನು ಬರ್ತಾರಲ್ಲ ಇನ್ನೇನು ಮೀನಿಗೀನು ಇಟ್ಕೊಂಡು ಮತ್ತೆ ಸುಮ್ಕೆ ಯಾಕೆ ಮತ್ತೆ ಹೊಟ್ಟೆ ಕಿಚ್ಚಿಂದ ಹೇಳ್ಬಿಟ್ಟ ನೀನು ಜಗಣ್ಣ ಅಂತ ನನ್ನ ಮೇಲೆ ರೇಗಾಡ್ತಾರೆ. ನಾನಂತೂ ಏನು ಹೇಳೋದೇ ಇಲ್ಲ, ಸತ್ಯ ಗೊತ್ತಿದ್ರು ನನ್ನ ಪಾಡಿಗೆ ನಾನು ಸುಮ್ಕಿದ್ ಬಿಡೋದೈತಲ್ಲ, ಭಾಳ ಒಳ್ಳೆ ಕೆಲಸ. ನಾನು ಇವ್ರ ಕಣ್ಣಿಗೆ ಬಿದ್ದಿದ್ದೇನೆ ತಪ್ಪಾಗೋಯ್ತಲ್ಲ, ನಿಧಾನಕ್ಕೆ ಹೊಲ್ಟು ಬಿಡ್ತೀನಿ. ಇವ್ ರಂಗಜ್ಜಂಗುನು ಶಂಕರಜ್ಜಂಗೆ ಗೌಡ್ರಿಗೆ ನೋಡದ ಅಂತ ಕೇಳಿದ್ರೆ ಇವನು ಏನು ಮಾತಾಡದಂಗೆ ಒಬ್ಬೊಬ್ಬನೇ ಏನೋ ಮಾತಾಡ್ಕೊಂತಿರಂಗಿದಾನಲ್ಲ. ಇವನಿಗೆ ಸಾಮಾನ್ಯಕ್ಕೆ ವಿಷಯ ಗೊತ್ತೈತೆ, ಇವನ್ ನಾಟಕ ಮಾಡ್ತಿದಾನ ಏನ್ ಇವನು? ನೋಡೋಣ. ಲೇ ಪಾಪ, ಲೇ ಜಗಣ, ಕರೆಕ್ಟ್ ಆಗಿ ಹೇಳ. ರಂಗಜ್ಜಂಗುನು ನಮ್ ಶಂಕರಜ್ಜಂಗುನು ಗೌಡ್ರಿಗೂ ನೀನೆಲ್ಲ ನೋಡಿದ್ಯಾ? ನೀನ್ ನಾಟಕ ಮಾಡ್ತಿದ್ಯಾ? ಕರೆಕ್ಟ್ ಆಗಿ ಹೇಳು, ಬಾಯ್ ಬಿಟ್ಟು ಹೇಳು. ಯೋಚನೆ ಮಾಡ್ಬೇಡ. ಏನ್ ಗೌರಜ್ಜಿ ನೀನು? ನಾನು ಏನು ಹೇಳೇ ಇಲ್ಲ ಅಲ್ಲೇ, ನೀನು ಹಿಂಗೆ ಹೇಳ್ತೀಯಲ್ಲ ಗೌರಜ್ಜಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣ ಗೌರಜ್ಜಿ, ನಿಜವಾಗ್ಲೂ ಗೊತ್ತಿಲ್ಲ. ನಿನಗೆ ಸುಳ್ಳು ಯಾಕೆ ಹೇಳಕ್ ಹೋಗೋನು? ನಾನು ಅದೇ ರಂಗಜ್ಜ ಶಂಕರಜ್ಜ ಎಲ್ಲಾರು ಎಲ್ಲೋದ್ರು ಅಂತ ನೀನು ಯೋಚನೆ ಮಾಡ್ದಂಗೆ ನೀನು ಹೇಳ್ದಲ್ಲ, ಅವಾಗ ನೀನು ಯೋಚನೆ ಮಾಡ್ದಂಗೆ ನಾನು ಯೋಚನೆ ಮಾಡ್ತಿದ್ದೀನಿ. ಎತ್ಲಾಗೋದ್ರು ಅಂತ. ನನಗೂ ಗೊತ್ತಿಲ್ಲ ಕಣ ಗೌರಜ್ಜಿ. ಲೇ ಜಗಣ, ನನಗ್ ಗೊತ್ತೈತೆ, ನನಗ್ ಚೆನ್ನಾಗೇ ಗೊತ್ತೈತೆ ನೀನು ನಾಟಕ ಮಾಡ್ತಿದ್ಯಾ. ನಮ್ ರಂಗಜ್ಜ ಅವರೆಲ್ಲಾರು ಎಲ್ಲಿ ಹೋಗಿದಾರ ಅಂತ ನಿನಗ್ ಚೆನ್ನಾಗ್ ಗೊತ್ತೈತೆ. ಎಲ್ಲಿ ರಂಗಜ್ಜ ಅವರು ವಿಷಯ ಗೊತ್ತಾಗ್ಬಿಟ್ಟು ನೀನೇ ಹೇಳಿದ ವಿಷಯ ಅಂತ ಬೈತಾರೆ ಅಂತ ನೀನು ನನ್ ಮುಂದೆ ಬಾಯ್ ಬಿಡ್ತಿಲ್ಲ ಅಂತಾನು ನನಗ್ ಕರೆಕ್ಟ್ ಆಗಿ ಗೊತ್ತೈತೆ. ಈಗ ಲೇ ಪಾಪ, ನೋಡು ಪಾಪ ಜಗಣ, ಅಪ್ಪಿ ತಪ್ಪಿ ಏನಾದ್ರೂ ನಿನಗ್ ವಿಷಯ ಗೊತ್ತಿದ್ದು ನಮ್ಮ ಅಜ್ಜ ಅವ್ರು ಎಲ್ಲಿದಾರ ಅಂತ ಗೊತ್ತಿದ್ರು ನೀನು ಹೇಳ್ತಿಲ್ಲ ಅಂತ ಗೊತ್ತಾಗ್ಬೇಕಲ್ಲ, ಅನ್ನಕ್ಕಿಂದ ಐತೆ. ಈಗ ಇನ್ ಯಾವತ್ತೂ ಜೀವನದಲ್ಲೂ ಮುಂದೆ ಬಂದು ನಿನ್ಕೊಂಡು ನಿನಗೆ ತಲೆ ಎತ್ ನೋಡದಿರ್ಲಿ, ಮಾತಾಡಿಸಿದ್ರೆ ಕೇಳ ಪಾಪ. ನೀನ್ ಹೇಳಲೇ ಬೇಡ, ನೀನ್ ಹಂಗಾರೆ ಆಯ್ತು ಬಿಡು. ಇನ್ನೇನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಎಲ್ಲಿದಾರ ಅಂತ. ನಾನೇ ಹುಡ್ಕೊಂಡು ಹೋಗ್ತೀನಿ. ಆದ್ರೆ ನೀನ್ ಹಿಂಗೆಲ್ಲ ಹೇಳ್ತೀನಿ ಅಂತ ನಾನಂತೂ ಅನ್ಕೊಂಡಿರಲ್ಲ. ಸರಿ ಆಯ್ತು ಬಿಡಪ್ಪ, ಆಯ್ತು ಹೋಗ್ಲಿ, ಒಳ್ಳೇದಾಗ್ಲಿ ನಿಂಗೆ. ಏನಪ್ಪ ಮಾಡೋದು? ಈ ಗೌರಜ್ಜಿ ನೋಡಿರಿ ಹಿಂಗೆ ಹೇಳ್ತೈತೆ. ನಿಜವಾಗ್ಲೂ ಈಗ ಆ ವಿಷಯ ನನಗೆ ಗೊತ್ತೈತೆ. ಅವ ಯಾರಿಗಾರ ಗೊತ್ತಾಗಿ ನಾನು ಹೇಳಿಲ್ಲ ಅಂತ ಗೌರಜ್ಜಿಗೆ ಏನಾರ ಗೊತ್ತಾದ್ರೆ ನನ್ನ ಮೇಲೆ ಏನು ಕೋಪ ಮಾಡ್ಕೊಂಡೆ ಗ್ಯಾರಂಟಿ. ಸುಮ್ಮನೆ ಒಳ್ಳೆ ಎಡವಟ್ಟು ಆಗೋಗ್ಬಿಡುತ್ತಲ್ಲ. ಏನು ಮಾಡಲಿ ಇವಾಗ? ಹೆಂಗೆ ಮಾಡೋದು ಇವಾಗ? ಒಂದೂ ಗೊತ್ತಾಗ್ತಿಲ್ವಲ್ಲ. ವಿಧಿ ಇಲ್ಲ, ಹೇಳಲೇಬೇಕು. ಆ ರಂಗಜ್ಜ ಬೈದ್ರು ಪರವಾಗಿಲ್ಲ, ಗೌರಜ್ಜಿಗೆ ಸತ್ಯ ಹೇಳ್ಬಿಡ್ತೀನಿ. ಯಾಕೆ ಬೇಕು ಮತ್ತೆ ಗೌರಜ್ಜಿ ಮತ್ತೆ ಇನ್ನೊಂದು ದಿವಸ ನನಗೆ ಮಾತಾಡ್ಸಲ್ಲ ಮತ್ತೆ. ಏನು ಮಾಡೋದಂತ ದಿಕ್ಕೇ ತೋರಿಸ್ದಂಗೆ ಆಗ್ತೈತಲ್ಲಪ್ಪ. ಒಳ್ಳೆ ಟೈಮಿಗೆ ಬಂದು ಸಿಗಾಕೊಂಡ್ಬಿಟ್ನಲ್ಲ ನಾನು. ಎಂಥ ಕೆಲಸ ಆಗೋಯ್ತು ಇವಾಗ. ಈ ಕಡೆ ಹೇಳ್ಬಿಟ್ರೆ ವಿಷಯ ರಂಗಜ್ಜನ್ ಕೋಪ, ಈ ಕಡೆ ಗೌರಜ್ಜಿಗೆ ಹೇಳಿಲ್ಲ ಅಂದ್ರೆ ಗೌರಜ್ಜಿ ಕೋಪ. ಏನು ಮಾಡಲಿ? ಜಗಣ ಹೇಳ, ಬಾಯ್ಬಿಡ, ನಿನಗೆ ಗೊತ್ತೈತೆ ಎಲ್ಲಿದಾರೆ, ಎಲ್ಲಿ ಹೋಗಿದಾರಂತ. ನಾವೇನೋ ಕೋಪ ಏನು ಮಾಡ್ಕೊಳ್ಳಲ್ಲ, ಹೇಳು. ಈಗ ಗೌರಜ್ಜಿ ಹೇಳ್ತೀನಿ, ನಾನೇನು ಹೇಳಲ್ಲ ಅಂತ ಏನು ಹೇಳ್ತಿಲ್ಲ, ಗ್ಯಾರಂಟಿ ದಿಟ್ಟವಾಗ್ಲೂ ಹೇಳ್ತೀನಿ. ರಂಗಜ್ಜ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಆದರೆ ಇನ್ನೊಂದು ಮಾತು ಗೌರಜ್ಜಿ, ನಾನು ಹೇಳ್ದೆ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಬಾಯ್ ಬಿಡಬಾರ್ದು. ನೀನಾಗಲಿ ಸಾಕಜ್ಜಿ ಆಗಲಿ, ಸರಿನಾ? ನೀವೇನಾರು ಬಾಯ್ ಬಿಟ್ಟಿದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ನಾನಂತೂ
ನಿಮ್ಮಿಬ್ರಿಗಂತೂ ಮಾತಾಡ್ಸಲ್ಲ ನೋಡ್ರಿ, ಇವಾಗ್ಲೇ ಹೇಳ್ತಿದ್ದೀನಿ. ಇಲ್ಲ ಇಲ್ಲ ಕಣ್ಣ ಪಾಪ, ನಿನ್ ಪಾಪ ನಿನ್ ಮೇಲೆ ಯಾಕಪ್ಪ ನಾವು ದೂರಕ್ಕೆ ಹೋಗೋಣ. ಲೇ ಪಾಪ ಜಗಣ, ನಿಟ್ವಾಗ್ಲೂ ಏನು ಹೇಳಲ್ಲ, ಎಲ್ಲೋಗಿದ್ದಾರೆ ಅಂತ. ಗೆಳಜಿ, ನಮ್ಮೂರ್ ಕೆರೆಯಲ್ಲಿ ಮೀನ್ ಹಿಡಿತಿದ್ದಾರೆ, ಹೋಗ್ರಿ ಹೋಗ್ರಿ. ಆ ಗೌಡ್ರನು, ಆ ಇವನು ನಮ್ಮೂರ್ ಪರಮೇಶಿ, ಮತ್ತೆ ರಂಗಜ್ಜ ಸಾವ್ಕಾರರು ಗೌಡ್ರು, ಈ 4 ಜನನು ಹೋಗ್ಬಿಟ್ಟು, ಶಂಕರಜ್ಜ 4 ಜನನು ಹೋಗ್ಬಿಟ್ಟು ಮೀನ್ ಹಿಡಿತಿದ್ದಾರೆ. ಗಾಣ ತಗೊಂಡು ಹೋಗ್ಬಿಟ್ಟು. ನೋಡ್ದಲ್ಲ ಪಾಪ, ನೋಡ್ದೆ ಸಾಕಜ್ಜಿ, ನೋಡ್ದ ಈ ವಜ್ಜಂದ್ರಗಳಿಗೆ ಕುತ್ಕೊಂಡ್ರೆ ಎದಳಕ್ಕಾಗಲ್ಲ, ಎದ್ರೆ ಕುತ್ಕೊಳಕ್ಕಾಗಲ್ಲ. ಈ ವಯಸ್ಸಾದಿನ ಟೈಮಲ್ಲಿ ಗಾಣ ತಗೊಂಡ್ಬಿಟ್ಟು ಮೀನ್ ಹಿಡ್ಕೊಂಬರಕ್ ಹೋಗಿದಾರಂತ ಕಣಿ ಹೇಳು. ಬರ್ಲಿ ಬಂದ್ರಿಟ್ಟು ನಮ್ಮ ಅಜ್ಜಂಗೆ. ಕೈ ನೋವ್ತೈತೆ, ಕಾಲ್ ನೋವ್ತೈತೆ, ಸೊಂಟ ನೋವ್ತೈತೆ, ತಲೆ ನೋವ್ತೈತೆ, ಹುಷಾರಿಲ್ಲ, ಜ್ವರ ಬರ್ತೈತೆ, ನನಗೆ ಎದಳಕ್ ಆಗ್ತಿಲ್ಲ, ಕುತ್ಕೊಳಕ್ ಆಗ್ತಿಲ್ಲ, ಸಕ ಸುಸ್ತಾಗ್ತೈತೆ ಅಂತ ಹೇಳಿ ನನ್ನ ಮುಂದೆ ಅಮೆಕಿಂದ ಇರೋದು. ನೋಡಿ ಹಿಂಗ್ ಹೋದ್ರೆ ಸುಸ್ತಾಗ್ದಂಗೆ ಇರುತ್ತಾ? ಬೆಳಗಿಂದ ಸಂಜೆ ಗಂಟವರೆಗೂ ಅದೇನ್ ಮೀನ್ ಹಿಡಿಯೋ ಹುಚ್ಚು ಭಗವಂತ, ನನಗೂ ಹೇಳಿ 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 ಸಾಕಾಗೋಯ್ತು. ಅದಕ್ಕೆ ನಾನು ಇವತ್ತು ನನಗೆ ಹೇಳ್ದಂಗೆ ಕೇಳ್ದಂಗೆ ಹೋಗಿರೋದು. ಮತ್ತೆ ನನಗೆ ಆದ್ರೂ ಗೊತ್ತಾಗಿತ್ತು ವಿಚಾರ. ಏನಾದ್ರೂ ನಾನು ಬೈತೀನಿ ಅನ್ನೋ ವಿಚಾರಗಳು, ನಾನು ಕಳ್ಸಲ್ಲ ಅನ್ನೋ ವಿಚಾರಗಳಿಗೆ ನಮ್ಮ ಅಜ್ಜ ಹೇಳ್ದಂಗೆ ಕೇಳ್ದಂಗೆ ಹೋಗೋದು. ಇವತ್ತೆಲ್ಲೋ ಗ್ಯಾರಂಟಿ ಎಲ್ಲ ಹೋಗೈತೆ ಅಂತ ಅಂದ್ಕೊಂಡಿದ್ದೆ. ನೋಡ ಹಂಗೇನೆ ಇವತ್ತು ಮೀನ್ ಇಟ್ಕೊಂಬರಕ್ ಹೋಗೈತಲ್ಲ, ಬರ್ಲಿ ಇವತ್ತು ಬರ್ಲಿ. ಮೊದ್ಲು ಮಂತ ಹೋಗ್ತೀನಿ, ನಾನೇ ಯಾಕೆ ಹೋಗೋಣ, ಕೆರೆತ ಹುಡ್ಕೊಂಡು ನನಗೆ ಸಾಕಾಗೋಗ್ಬಿಡುತ್ತೆ, ಕೈ ನೋವು ಕಾಲ್ ನೋವು. ಬರ್ಲಿ ಒಟ್ಟಲ್ಲಿ ಇಂಥ ಇದಾರಂತ ವಿಚಾರ ಗೊತ್ತಾಯ್ತಲ್ಲ, ಮಂತ ಹೋಗಿ ಕಾಯ್ಕೊಂಡಿರ್ತೀನಿ, ಆಮೇಲಿಂದ ಬರ್ತೀನಿ. ಸರಿ ಕಣಪ್ಪ, ಆಯ್ತು ಜಗಣ, ನಾವಿನ್ ಬರ್ತೀವಿ ಕಣಪ್ಪ. ಅಜಯ್, ಸಾಕಜ್ಜಿ, ಈಗಳಜ್ಜಿ, ನೀನು ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ ಮತ್ತೆ. ಮತ್ ನೀನು ಅಪ್ಪಿ ತಪ್ಪಿ ಏನಾದ್ರು ನಾನು ಹೇಳ್ದೆ ಅಂತ ಏನಾದ್ರು ರಂಗಜ್ಜ ಮುಂದೆ ಬಾಯಿಗೆ ಬಿಟ್ಬಿಟ್ಟಿ ಗೌರಜ್ಜಿ. ಮತ್ತೆ ರಂಗಜ್ಜ ನನಗ್ ಮಾತಾಡ್ಸಲ್ಲು, ನನ್ನ ಮೇಲೆ ಕೋಪ ಮಾಡ್ಕೊಳುತ್ತೆ ಮತ್ತೆ. ಮತ್ತೆ ಪದೇ ಪದೇ ಅದೇ ವಿಚಾರನ ಹೇಳ್ತಿರುತ್ತೆ ಮತ್ತೆ. ಮತ್ತೆ ನಾನು ಹೇಳ್ದೆ ಅಂತ ಮಾತ್ರ ಬಾಯಿ ಬಿಟ್ಬಿಟ್ಟಿದ್ದೀರಾ ಸಾಕಜ್ಜಿ ಗೌರಜ್ಜಿ. ಇವಾಗ್ಲೇ ಹೇಳ್ತಿದ್ದೀನಿ, ಮತ್ತೆ ನಿಮ್ಗೆ ಪದೇ ಪದೇ ಹೇಳ್ತಿದ್ದೀನಿ. ಸುಮ್ಮಕ್ ನಡಿಲಪ್ಪ ಬಳಿ, ನಿಂದು ಒಳ್ಳೆ ಚಿಕ್ಕ ಮಕ್ಳು ಸವಾಸ ಆಗೋಯ್ತು. ನೀನ್ ಯಾಕೆ ಕಣ್ತೀಯ, ನಾವಿರೋವರೆಗೂ ನೀನ್ ಸುಮ್ಕಿರು ನೀನು. ಅಲ್ಲ ಕಣ್ಣ ಪಾಪ ಜಗಣ, ಮೊದ್ಲೇ ಹೇಳೋದಕ್ಕೆ ಏನಾಗಿತ್ತು ನಿಂಗೆ? ನಾನು ನಮ್ಮ ಅಜ್ಜಿಗೆ ನೀನ್ ಹೇಳಿದೆ ಅಂತಾನೆ ಹೇಳ್ತೀನಿ, ಏನಾಗುತ್ತೆ? ಮೊದ್ಲೇ ಹೇಳಿದ್ರೆ ಆಗ್ತಿರಲ್ವಾ? ನೋಡ್ದೇನಪ್ಪ ಇವಜ್ಜಿ ಸಾಕಜ್ಜಿ, ವಿಷಯ ತಿಳ್ಕೊಳವರೆಗೂ ತಿಳ್ಕೊಂಬಿಟ್ಟು ಇವಾಗ ಎಂತ ಮಾತು ಹೇಳ್ಬಿಡ್ತು. ಈಗಳಜ್ಜಿ ಸಾಕಜ್ಜಿ, ಏನಾರ ಏಳ್ಗಿಳಿಯದೆ ನನ್ನ ಹೆಸರೇನಾರ ಏಳ್ಗಿಳಿಯ ಶಂಕರಜ್ಜಿ ಮುಂದೆ ಮತ್ತೆ. ಆಗತ್ಲಾಗಿ ಈ ಅಜ್ಜಿ, ಈ ಅಜ್ಜಿ ರಂಗಜ್ಜ ಎಲ್ಲಾರು ಮಧ್ಯದಲ್ಲಿ ನಾನ್ ಸಿಗಾಕೊಂಡ್ಬಿಟ್ಟು ನನ್ಗೆ ಒಳ್ಳೆ ಹಿಂಸೆ ಆಗ್ತೈತಲ್ಲಪ್ಪ. ಇನ್ನು ಆ ಗೌರಜ್ಜಿ ಕೋಪ ಮಾಡ್ಕೊಂಡು ಹೋಯ್ತು, ಆ ರಂಗಜ್ಜ ಮೇಲೆ ಇನ್ನೆಷ್ಟು ರೇಗಾಡುತ್ತೋ ಈ ಗೌರಜ್ಜಿ. ಅಪ್ಪಿ ತಪ್ಪಿ ನಾನು ಹೇಳ್ದೆ ಅಂತ ವಿಚಾರ ಗೊತ್ತಾದ್ರೆ ಆ ಗೌರಜ್ಜಿ ಮೇಲಿನ ಕೋಪನ ಆ ರಂಗಜ್ಜ ಬಂದ್ಬಿಟ್ಟು ನನ್ನ ಮೇಲೆ ತೆಗಿಯುತ್ತೆ. ನಾನು ಯಾರ ಮಕ ನೋಡ್ಕೊಂಡು ಎದ್ನೋ ಇವತ್ತು ಬೆಳಿಗ್ಗೆ. ಒಳ್ಳೆ ತಲೆ ಕೆಟ್ಟು ಹೋಯ್ತು ಕಣಪ್ಪ. ಅತ್ಲಾಗಿ ನೆಮ್ಮದಿಯಾಗಿ ಒಂದ್ ಗಳಿಗೆ ಅವನು ಗಿರೀಶಪ್ಪನ ಹೋಟ್ಲ ಹತ್ರ ಹೋಗ್ಬಿಟ್ಟು ಒಂದ್ರಿಟ್ಟು ಇಡ್ಲಿ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಒಂದ್ರಿಟ್ಟು ಟೀಗಿ ಕುಡ್ಕೊಂಡು ಬರೋಣ ನೆಮ್ಮದಿಯಾಗಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನೋಡಿ ಅಂತ ಎಡವಟ್ಟಾಗೋಯ್ತು, ಎಲ್ಲ ಮೂಡ್ ಹಾಳಾಗೋಯ್ತು. ವಾಪಸ್ ಹೋಗ್ಬಿಡ್ತೀರಿ ಮನೆಗೆ. ಮೀನಿಗೆ ಹೋಗ್ಬಿಟ್ಟು ಮೀನೇನೋ ತಗೊಂಬಂದ್ಬಿಟ್ಟೆ, ಇಟ್ಕೊಂಡೇನೋ ಬಂದ್ಬಿಟ್ಟು. ಈಗ ನಮ್ಮ ಅಜ್ಜಿಗೆ ಹೇಳಿದ್ರೆ ನಮ್ಮ ಅಜ್ಜಿ ರೇಗಾಡುತ್ತಲ್ವಾ? ಮೀನಿಗೆ ಹೋಗಿದ್ದೆ ಅಂತ ಹೇಳಿದ್ರೆ ಬಿಸ್ತಲೆಲ್ಲ ಯಾಕಜ್ಜ ಹೋಗಕ್ ಹೋಗ್ತೀಯೋ, ಹುಷಾರಿರಲ್ಲ, ಜ್ವರ ಬರುತ್ತೆ ನಿನಗೆ, ಹಂಗೆ ಹಿಂಗೆ ಅಂತ ರೇಗಾಡುತ್ತೆ. ಅದಕ್ಕೆ ನಾನು ಈಗ ಒಂದು ಒಳ್ಳೆ ಐಡಿಯಾ ಮಾಡ್ತೀನಿ. ಹೆಂಗಿದ್ರು ಗೌಡ್ರಮ್ಮಂತ ಒಂದು ಚೆನ್ನಾಗಿರೋ ಕವರ್ ಇಸ್ಕೊಂಡ್ಬಿಟ್ಟು ಹಾಕೊಂಬಂದ್ಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ಕೇಳಿದ್ರೆ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ರು ಕಣೆ, ಮೀನ್ನ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೆ, ದುಡ್ಡು ಕೊಟ್ಟು ತಗೊಂಬಂದ್ಬಿಟ್ಟೆ ಕಣೆ ಮೀನ್ನ, ಮೀನ್ ತಿನ್ನಂಗಾಗಿತ್ತು ಅಂತ ಹೇಳ್ಬಿಡ್ತೀನಿ. ಗೌಡ್ರಮ್ಮಂತ ಬಂದಿದ್ರು ಅಲ್ಲೇ ಮೀನವರು, ಅಲ್ಲೇ ತಗೊಂಬಂದ್ಬಿಟ್ಟೆ ತೋಟ ತಾವಲಿಂದ ಹಿಂಗ್ ಬರ್ಬೇಕಾದ್ರೆ ಅಂತ ಹೇಳ್ಬಿಡ್ತೀನಿ. ಹೆಂಗ ನಮ್ಮ ಅಜ್ಜಿಗೆ ಗೊತ್ತೂ ಆಗಲ್ಲ ನಾನು ಮೀನ್ ಇಟ್ಕೊಂಬರಕ್ ಹೋಗಿದ್ದೀನಂತ. ಹಿಂಗೆ ಇನ್ನೊಂದ್ ದಿವಸನೂ ಹೋಗ್ಬಿಡ್ಬೋದು ಆರಾಮಾಗಿ ಮೀನ್ ಇಟ್ಕೊಂಬರೋದಕ್ಕೆ. ನಮ್ಮೂರ್ ಕೆರೆ ಮೀನ್ ಅಂದ್ರೆ ಬಲು ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅಂತದ್ರಲ್ಲಿ ನಾವು ಬಿಟ್ಬಿಡಕ್ಕಾಗುತ್ತಾ? ಒಳ್ಳೆ ಐಡಿಯಾನೇ ಮಾಡಿದೀನಿ. ಇವಾಗ ನಮ್ಮ ಅಜ್ಜಿಗೆ ಹಿಂಗಂತಾನೆ ಹೇಳ್ಬಿಡ್ತೀನಿ, ಲೇ ಇವಳೆ 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 ಬಾರ ಇಲ್ಲೇ, ಏನ್ ಮಾಡ್ತಿದ್ಯೋ ನೋಡಿಲಿ, ಏನ್ ತಗೊಂಬಂದಿದೆ ಅಂತ ನಾನು ಇವತ್ತು. ಆಗಳ ನೋಡ್ದೇನಪ್ಪ, ನಾನು ಈ ಕಡೆಯಿಂದ ಕೂಕೊಂಡ್ರೆ ನಮ್ಮ ಅಜ್ಜಿ ಮನೆ ಒಳಗಡೆಯಿಂದ ಬರೋದಲ್ಲ, ಈ ಕಡೆಯಿಂದ ಬರ್ತಿದ್ದಾಳೆ. ಲೇ ಇವಳೆ, ನಾನು ಅವಾಗ್ಲಿಂದ ಕೂಕೊಂಡ್ತಾನೆ ಇದೀನಿ ಕಣೆ, ಎತ್ಲಾಗ ಹೋಗಿದ್ದೆ? ಓಹೋ, ಮನೆ ಒಳಗಡೆ ಇರಿಲ್ಲನ್ನು, ಎಲ್ಲೋಗಿದ್ದೆ? ಓಹೋ, ನೇತ್ರಮ್ಮನ ಅಂತ ಹೋಗಿದ್ದ, ನೇತ್ರಮ್ಮಂಗ್ ಮಾತಾಡ್ಸ್ಕೊಂಬರಕ್ ಹೋಗಿದ್ದ. ಸರಿ ಆಯ್ತು ಬಾ ಪಾಪ, ನಿನಗೂ ಬೇಜಾರಾಗ್ತಿರುತ್ತೆ ಮನೇಲಿ, ಮಗ ಸೊಸೆ ಬೇರೆ ಇಲ್ಲ, ಹಂಗಾಗಿ ಬೇಜಾರ್ ಕಳಿಕೆ ಅಲ್ಲಿ ಹೋಗ್ತೀಯ.
ಹೋಗ್ಬೇಕು ಕಣ್ ಬಾರೆ, ಬೇಜಾರ್ ಕಳಿಬೇಕು ಮಂತಾವು ಒಬ್ರೆ ಕೂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ಅಲ್ಲಿ ಇಲ್ಲಿ ಹೋಗಿ ಒಂದ್ ಗಳಿಗೆ ಬೇಜಾರ ಕಳ್ಕೊಂಬರ್ಬೇಕು ಕಣ್ ಬಾ. ಹ್ಞೂ ಲೇ ಇವಳೆ ಓ ನಿನ್ಗೊಂದು ವಿಷಯ ಗೊತ್ತನೇ? ಇಲ್ಲಿ ನೋಡಿ, ಇಲ್ಲಿ ಏನ್ ತಗೊಂಬಂದೀನಂತ ನಾನು ಗೊತ್ತಾ? ನಿನ್ಗೆ ಏನ್ ತಗೊಂಬಂದೀನಂತ ನಾನು? ಏನ್ ನಾಟಕ ಮಾಡುತ್ತದ, ಏನ್ ನಾಟಕ ಮಾಡುತ್ತ ನಮ್ಮ ಅಜ್ಜ ಅಂತೀರಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಆ ನನಗ್ ವಿಚಾರ ಗೊತ್ತೇ ಇಲ್ಲ ಅನ್ಕೊಂಡ್ಬಿಟ್ಟಿದಾರಲ್ವಾ? ಏನೇನ್ ಹೇಳುತ್ತೆ ಮೊದ್ಲು ಎಲ್ಲ ಕೇಳ್ಕೊಂತೀನಿ. ಇವಳೆ ಏನ್ ಗೊತ್ತನೇ? ಮತ್ತೆ ನಾನು ಹೊಲ್ತಾವಿಂದ ತೋಟತಾವಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಿದ್ದೆ ಕಣೆ. ಗೌಡ್ರು ಮಂತಾವ ಜನ ಅಂದ್ರೆ ಜನ, ಒಂದ್ 10-12 ಜನ. ನನಗ್ ಬೇಕು ಮೀನು, ನನಗ್ ಬೇಕು ಅಂತ. ನಾನು ಇದ್ಯಾರು ಬಂದಿದಾರ ಅಂತ ನೋಡಕ್ ಹೋಗ್ತೀನಿ, ಮೀನ್ ತಗೊಂತಿದಾರೆ ಎಲ್ಲಾರು. ಆವಾಗ ಹೋಗಿದ್ದೇನೇನಾರ ಅಪ್ಪನ್ನ ನಾನು, ಈ ಕಡೆ ಬರ್ರಪ್ಪ ಇಲ್ಲಿ, ನನಗ್ ಬೇಕು ಮೀನು ಅಂತ ಹೋಗ್ಬಿಟ್ಟು ನಾನು 1-2 kg ರಘು ಮೀನು, ಒಂದ್ kg ಕಾಮನ್ ಕಾರ್ಕು, ಆಮೇಲೆ ಒಂದ್ kg ಜಿಲೇಬಿ ಮೀನು, ಎಲ್ಲಾನು ತಗೊಂಬಂದ್ಬಿಟ್ಟೆ ಕಣೆ. ನೋಡು ಮೀನ್ ಹೆಂಗೈತೆ ಅಂತ, ಬಲು ಚೆನ್ನಾಗೈತೆ ಕಣೆ ಇವಳೆ. ಮನೇಲಿ ನಮ್ಗೂ 3 ಜನ ಇರೋದಲ್ವಾ, ಬೇಜಾರಾಗ್ತಿತ್ತಲ್ಲ. ಅದಕ್ಕೆ ಅತ್ಲಾಗ ಹೋಗಿ ಇವಳೆ ಅತ್ಲಾಗಿ ನಾನು ಮೀನಿನ ಹುಳಿ ಇದ್ರೆ ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ಕೊಂಡು ಮುದ್ದೆ ಎಲ್ಲ ಚೆನ್ನಾಗಿ ತಿನ್ಬೋದಲ್ಲ, 3 ಜನಕ್ಕೆ ಬೇಜಾರಾಗ್ತಿರುತ್ತೆ ಅಂತ ತಗೊಂಬಂದ್ಬಿಟ್ಟೆ ಕಣೆ. ಬೇಜಾರು ಮಾಡ್ಕೊಬಿಡು. ಬಾ, ತೊಳೆದ್ಬಿಟ್ಟು ನೀನೊಂಚೂರು ಮೇಲ್ಗಡೆ ಕೂತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಆ ಕಡೆ ಪಕ್ಕದಲ್ಲಿ ಕೂತ್ಕೊಂಡು ನೀರ್ ಹಾಕು. ನಾನೇ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಸಾಂಬಾರು ನಾನೇ ಮಾಡ್ತೀನಿ ಬೇಕಾದ್ರೆ. ಹೌದನ್ನು? ಹಂಗಾರೆ ಮೀನ್ ತಗೊಂಬಂದೆ ಅನ್ನಜ ನೀನು? ನೋಡ್ದೇನಪ್ಪ, ಯಾರು ಗೌಡ್ರ ಮಂತ ಬಂದಿದ್ರ? ಯಾವ ಊರವ್ರು ಮೀನ್ನವರು? ಏನಪ್ಪ ಇದು? ನಮ್ಮ ಅಜ್ಜಿ ಯಾವತ್ತು ಹಿಂಗೆಲ್ಲ ಕೇಳ್ತಿರಲ್ಲ, ಯಾವ ಊರವ್ರು ಮೀನ್ನವರು ಹಂಗೆ ಹಿಂಗೆ ಅಂತ. ಅಲ್ಲಿ ಮೀನ್ ತಗೊಂಬಂದ ಆಯ್ತು ಬಾ ಅಂತ ಹೇಳೋದು. ಇವತ್ತು ನೋಡಿದ್ರೆ ನಮ್ಮ ಅಜ್ಜಿ ಹಿಂಗೆಲ್ಲ ಹೇಳ್ತೈತಲ್ಲ, ಏನೋ ಎಡವಟ್ಟು ಆಗ್ತೈತಲ್ಲ, ಏನು ಗೊತ್ತಾಗ್ತಿಲ್ವಲ್ಲ ನನಗೆ. ಏನು ಹೇಳಿ ಇವಾಗ? ಏನು ಹೇಳೋಣ ನಮ್ಮ ಅಜ್ಜಿಗೆ? ಯಾವ ಊರವ್ರು ಅಂತ ಹೇಳೋಣ? ನಾ ಪಕ್ಕದೂರವ್ರು ಅಂತ ಹೇಳ್ಬಿಡ್ತೀನಿ. ಅದು ಪಕ್ಕದೂರವ್ರ ಕಣೆ ಇವಳೆ. ಪಕ್ಕದೂರವ್ರು ಮೀನ್ ತಗೊಂಬಂದಿದ್ದು. ಅವ್ರ ಹತ್ರ ತಗೊಂಡೆ. ಯಾಕೆ ಹಿಂಗ್ ಕೇಳ್ತಿದ್ಯಾ? ನಮ್ಗೇನಮ್ಮ, ಯಾವ ಊರವ್ರಾಗ್ಲಿ ನಮ್ಗೇನು ಅವ್ರಿಗೆ ಕಟ್ಕೊಂಡ್ಬಿಟ್ಟು, ನಮ್ಗೊಟ್ನಲ್ಲಿ ಸದ್ಯಕ್ಕೀಗ ಮೀನ್ ಸಿಕ್ಕೈತಲ್ಲ ಸಾಕು. ಒಳ್ಳೆ ಫ್ರೆಶ್ ಮೀನ್ ಕಣೆ, ಚೆನ್ನಾಗೈತೆ, ಒಳ್ಳೆ ರುಚಿಯಾಗಿರುತ್ತೆ, ತಗೊಳ್ಳಿ. ಬಾರಿ, ಬೇಗ ಹೋಗ್ಬಿಟ್ಟು ತೊಳ್ಕೊಂಬಂದ್ಬಿಡು ನಾವು. ಇಲ್ಲ ಕಣಜ್ಜ, ನನ್ ಕೈಲಂತೂ ಆಗಲ್ಲ ಕಣಜ್ಜು, ನನ್ ಕೈಲಿ ಆಗಲ್ಲ. ನೀನ್ ಹಿಂಗೆಲ್ಲ ನಾಟಕ ಮಾಡ್ತೀಯ ಅಂತ ಇದ್ದಿದ್ರೆ ನಾನು ನಿನ್ಗೆ ಆರೋಗ್ಯ ನೋಡೋದಕ್ಕೆ, ನೀನ್ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟೊಂದೆಲ್ಲ ಮಾಡ್ತೀನಿ ತ್ಯಾಗ. ಆ ಹುಡುಗಿ, ಆ ಗೀತಮ್ಮ ಫೋನ್ ಮಾಡ್ಕಳಿತಾಳೆ, ಬಾರಮ್ಮ ಇಲ್ಲೊಂದು 15-20 ದಿವಸ ಉಳ್ಕೊಂಡು ಹೋಗುವಂತೆ ಬಾರಮ್ಮ ಅಂತ ಆ ಹುಡುಗಿ ಕರೀತಾಳೆ. ಆದ್ರೂ ನಾನು ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನೀನು ನೋಡ್ಕೊಂಡಿರೋಣ ಅಂತ ನಾನು ಇಲ್ಲೆಲ್ಲ ಇದ್ರೆ ನೀನು ಅದು ಇದು ಮಾಡ್ತೀಯಾ? ಇಲ್ಲ, ನನ್ ಕೈಲಂತೂ ಆಗಲ್ಲ. ಇಷ್ಟು ದಿವಸ ನಾನು ಸುಮ್ಕಾಗಿದ್ದೀನಿ, ಇನ್ಮೇಲಂತೂ ನನ್ ಕೈಲಂತೂ ಇರಕ್ ಆಗಲ್ಲ ಕಣಜ. ಆ ಹುಡುಗರಿಗೆ ಫೋನ್ ಮಾಡ್ತೀನಿ, ಆ ಕುಮಾರಣ್ಣಂಗ್ ಫೋನ್ ಮಾಡ್ತೀನಿ, ರಮೇಶ್ ಅಪ್ಪಂಗ್ ಫೋನ್ ಮಾಡ್ತೀನಿ, ಎಲ್ಲಾರ್ಗೂ ಫೋನ್ ಮಾಡಿ ಕರೆಸ್ತೀನಿ, ಆ ಗೀತಮ್ಮಂಗ್ ಕರೆಸ್ತೀನಿ. 3 ಜನಕ್ಕೂ ಕೂರಿಸ್ಕೊಂಡ್ಬಿಟ್ಟು ನಿನ್ಗೆ ಒಳ್ಳೆ ಮಾತಲ್ಲ ಹೇಳ್ಬಿಟ್ಟು, ಈ ಮಗನ ಹತ್ರ 15 ದಿವಸ, ಆ ಮಗನ ಹತ್ರ 1 ತಿಂಗಳು, ಆ ಮಗಳ ಹತ್ರ 2 ತಿಂಗಳು, ಹಂಗೆ ನಾನು ಕಾಲ ಕಳೆದು ಬಿಡ್ತೀನಿ. ನನ್ ಕೈಲಾಗಲ್ಲ. ನಾನು ನಮ್ಮ ಅಜ್ಜಂದ ಆರೋಗ್ಯ ಚೆನ್ನಾಗಿರ್ಲಿ ನಿಗಾ ವಹಿಸ್ಬೇಕು. ನಮ್ಮ ಅಜ್ಜ ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಎಲ್ಲೂ ಹೋಗ್ದಲೆ, ಎಲ್ಲ ಒಂದು ಮದುವೆಗೆ ಹೋಗ್ಬೇಕಂತ ಆಸೆ ಇದ್ರು ನಿನ್ಗೋಸ್ಕರ ಹೋಗ್ದಂಗ ನಾನು ಇಲ್ಲಿ ತೆಪ್ಪಗಿದ್ರೆ ನೀನು ಆರೋಗ್ಯ ಕೆಡಿಸ್ಕೊಂಡು ಮೀನ್ ಹಿಡಿಯಕ್ ಹೋಗೋದು, ಅಲ್ಲೋಗೋದು ಇಲ್ಲೋಗೋದು ಅಂತ ನಾಟಕ ಮಾಡ್ಕೊಂಡು ನೀನು ನನ್ಗೇನು ವಿಚಾರ ಗೊತ್ತಿಲ್ಲ ಅನ್ಕೊಂಡಿದ್ಯಾನಜ್ಜ? ವಿಚಾರ ಗೊತ್ತಿಲ್ವಾ? ನೀನು ಮೀನ್ ಹಿಡಿಯಕ್ ತಾನೇ ಹೋಗಿದ್ದು. ಅದೇನು ಸುಳ್ಳು ಹೇಳ್ತೀಯ ನನ್ನ ಮುಂದೆ? ಅದೇನು ಯಾಮಾರ್ತೀಯ ಅಂತೀಯ? ನನಗೆ ವಿಚಾರನೇ ಗೊತ್ತಿಲ್ಲಂಗೆ ದುಡ್ಡು ಕೊಟ್ಬಿಟ್ಟು ಮೀನ್ ತಗೊಂಡ್ಬಂದ್ಬಿಟ್ಟೆ, ಮೀನ್ ಅವ್ರ ಹತ್ರ ವ್ಯಾಪಾರ ಮಾಡ್ಕೊಂಡು ಬಂದಿರೋರ ಹತ್ರ ಅಂತ ಹೇಳ್ತೀಯಲ್ಲ. ನಾನೇನಾದ್ರೂ ನನಗೆ ವಿಚಾರ ಮೊದ್ಲೇ ಗೊತ್ತಿರ್ಲಿಲ್ಲ ಅಂದಿದ್ರೆ ಚೆನ್ನಾಗಿ ಯಾಮಾರ್ಸ್ಬಿಡ್ತಿದ್ದೆ ಅಲ್ವಾ ನನಗೆ? ಹಂಗಾದ್ರೆ ನೀನು ತರಿಗೆ ನಮ್ಮ ಅಜ್ಜಿಗೆ ಹೆಂಗ್ ಗೊತ್ತಾಗೋಯ್ತು ವಿಚಾರ? ಈ ವಿಷಯ ನಮ್ಮ ಅಜ್ಜಿಗೆ ಹೆಂಗ್ ಗೊತ್ತಾಗೋಯ್ತು? ನಾನ್ ಮೀನ್ ಹಿಡ್ಕೊಂಬರಕ್ ಹೋಗಿರೋ ವಿಚಾರ ಅದ್ ಹೆಂಗ್ ಗೊತ್ತಾಗೋಯ್ತು? ಅದ್ಯಾರು ನಮ್ಮೂರವ್ರು ಹೇಳ್ಬಿಟ್ರು? ಯಾರು ನೋಡೇ ಇಲ್ವಲ್ಲ. ಎಂತ ಎಡವಟ್ಟಾಗೋಯ್ತು? ನಮ್ಮೂರವ್ರು ಯಾರು ಹೇಳಿರೋ ಅಂತ ಗೊತ್ತಾಗ್ಬೇಕು ನನಗೆ, ಆಮೇಕಿಂದ ಇರೋದು. ಅಯ್ಯೋ ನಮ್ಮ ಅಜ್ಜಿ ಅದೆಷ್ಟು ಬೈಯುತ್ತೋ, ಅದೆಷ್ಟು ಬೈಯಿಸ್ಕೋಬೇಕು. ಏನು ಒಂದೇ ದಿವಸಕ್ಕೆ ಸುಮ್ಕಾಗ್ಬಿಡುತ್ತ? ವಾರಂಗಟ್ಲೆ ಬೈತ್ ನಮ್ಮ ಅಜ್ಜಿ ನೆನಪು ಮಾಡ್ಕೊಂಡು ಆ ಹುಡುಗರು ಎಲ್ಲಾರ್ಗು ಫೋನ್ ಮಾಡಿ ಹೇಳಿ ಅರ್ಧ. ಆ ಹುಡುಗಿ ಗೀತಮ್ಮ 100 ಸಲ ಫೋನ್ ಮಾಡ್ತಾಳೆ, ಯಾಕಪ್ಪಯ್ಯ ಹಿಂಗ್ ಹೋಗ್ತೀಯ ಅಂತ. ಅಯ್ಯೋ ಒಳ್ಳೆ ತಲೆ ಕೆಟ್ಟೋಗೈತಲ್ಲ ಇವತ್ತು. ಎಂತ ಕೆಲಸ ಆಗೋಯ್ತು. ಇರ್ಲಿ ಬಿಡು. ಮೀನ್ ಹಿಡ್ಕೊಂಬರಕ್ ಹೋಗಿದ್ದೀನಿ ಖುಷಿ ಆಗಿ. ನಮ್ಮ ಅಜ್ಜಿ ಅದೇನಾದ್ರೂ ರೇಗಾಡ್ಕೊಳ್ಳಿ, ನಾನೇನ್ ತಲೆ ಕೆಡಿಸ್ಕೊಳಲ್ಲ. ಈಗ ಮೊದ್ಲು ಮೀನ್ ಸಾಂಬಾರು ಮಾಡಿಸ್ಬಿಟ್ಟು ಉಪಾಯ ಮಾಡ್ಕೊಂಡು ಮೀನ್ ತೊಳ್ಕೊಂಬರೋದ್ ನೋಡ್ತೀನಿ, ಮೀನ್ ಸಾಂಬಾರು ಮಾಡ್ಕೊಂಡು ತಿನ್ನೋದ್ ನೋಡ್ತೀನಿ ಮೊದ್ಲು.
ಲೇ ಇವಳೆ ಆಯ್ತು ಏನಾತ್ಲಾಗಿ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ ಇವತ್ತು ಒಂದ್ ದಿವಸ. ಏನ್ ಮಾಡ್ತೀಯ? ಮೊದ್ಲಿಂದ ನಾನು ನನ್ನ ಫ್ರೆಂಡ್ಗಳ ಜೊತೆ ಎಲ್ಲ ಹೋಗಿ ಹೋಗಿ ನನಗೂ ರೂಢಿ ಆಗ್ಬಿಟ್ಟೈತೆ ನೋಡುವ. ಆಸೆ ಅಲ್ವೇನೆ. ಏನಾತ್ಲಾಗಿ ಮಾಡ್ಬಿಟ್ಟಿದೀನಿ, ತಪ್ಪು ಮಾಡ್ಬಿಟ್ಟಿದೀನಿ ಇವತ್ತು. ಒಂದೇ ದಿವಸ ಇನ್ಯಾವತ್ತು ಹೋಗಲ್ ಕಣೆ. ಪ್ಲೀಸ್ ಕಣೆ ಇವಳೆ, ಯಾರ ಮುಂದೆನೂ ಹೇಳ್ಬೇಡ. ಗೀತಮ್ಮನ ಮುಂದೆ ಆಗ್ಲಿ, ರಮೇಶ್ ಅಪ್ಪನ ಮುಂದೆ ಆಗ್ಲಿ, ಕುಮಾರಣ್ಣನ ಮುಂದೆ ಆಗ್ಲಿ, ಯಾರ ಮುಂದೆನೂ ಹೇಳ್ಬೇಡ. ಆಯ್ತು ಇವಾಗ ಮೀನ್ ತೊಳೆದ್ಬಿಟ್ಟು ಬಾರೆ ಮೀನಿನ ಸಾಂಬಾರ್ ಮಾಡೋನು. ನಾನೇ ತೊಳಿತೀನಿ ಕಣ್ ಬಾ. ಅರೆ ಸರಿ ಆಯ್ತು, ನಡಿ. ನೋಡು, ಒಳ್ಳೆ ಮಾತಲ್ಲ ಹೇಳ್ತಿದೀನಿ. ಇವತ್ತೇ ಕೊನೆ. ಇನ್ ಯಾವತ್ತೂ ಕೂಡ ಮೀನ್ ಹಿಡ್ಕೊಂಬರಕ್ ಹೋಗಲ್ಲ ಅಂತ ನನಗೆ ಹೇಳಿದ್ರೆ ಮಾತ್ರ ಬರ್ತೀನಿ. ಇಲ್ಲ ಅಂದ್ರೆ ತಗೊಂಡೋಗ್ಬಿಟ್ಟು ಯಾರ್ಯಾರ ಕೊಟ್ಟು ಬಂದ್ಬಿಡ್ತೀನಿ. ನನಗೆ ಅಷ್ಟು ಕೋಪ ಬರ್ತೈತೆ. ಇಲ್ಲ ಕಣೆ ಇವಳೆ, ಇಲ್ಲ 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 ಇಲ್ಲ, ಇಂಥ ತಪ್ಪು ಕೆಲಸ ಮಾಡಕ್ ಹೋಗಲ್ಲ ಕಣೆ. ನಿಜವಾಗ್ಲೂ ಕಣೆ ಇವಳೆ, ನಾನು ಯಾವತ್ತೂ ಹಿಂಗ್ ಮಾಡಲ್ಲ ಕಣೆ. ಇನ್ನೊಂದ್ ದಿವಸ ನೀನು ಕೇಳ್ದಂಗೆ ನಾನು ಯಾವತ್ತೂ ಕೂಡ ಮೀನು ಗೀನು ಏನು ಹಿಡ್ಕೊಂಬರಕ್ ಹೋಗಲ್ಲ ಕಣೆ ಇವಳೆ. ನಿಜವಾಗ್ಲೂ ಹೋಗಲ್ಲ, ದಿಟ್ಟವಾಗ್ಲೂ ಹೋಗಲ್ಲ ಕಣೆ. ಸುಮ್ಕಿರು. ಸರಿ ಸರಿ ಆಯ್ತು, ನಡಿ ನೀನು. ನಾನೊಂದ್ರಿಟ್ಟು ನಲ್ಲಿಯಲ್ಲಿ ನೀರ್ ಇಟ್ಕೊಂಡು ಆ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಡ್ ಬರ್ತೀನಿ. ಬೇಗ ಬೇಗ ಹೋಗ್ಬಿಟ್ಟು ಮೀನ್ ತೊಳ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ. ಒತ್ತು ಮಾಡಬೇಡ. ಸರಿ ಕಣೆ ಇವಳೆ ಆಯ್ತು. ಹಂಗೆ ಒಂದ್ರಿಟ್ಟು ತಟ್ಟೆ ಗಿಟ್ಟೆ ಎಲ್ಲ ತಗೊಂಬ. ಹಂಗೆ ಮೀನೆಲ್ಲ ಹಾಕೋಣಕ್ಕೆ. ತೊಳೆದಾದ್ಮೇಲೆ ಮೀನೆಲ್ಲ ಕ್ಲೀನ್ ಮಾಡ್ಕೊಂಡ್ ಬರ್ತೀವಲ್ಲ, ಮೊಟ್ಟೆ ಸಿಕ್ಕಿರೆ ಮೊಟ್ಟೆ ಹಾಕೋಣದಕ್ಕೆ ಎಲ್ಲದಕ್ಕೂ ಸರಿಯಾಗುತ್ತೆ. ಒಂದೆರಡು ತಟ್ಟೆನು ತಗೊಂಬಾರೆ ಇವಳೆ. ಹೆಂಗ ನಮ್ಮ ಅಜ್ಜಿ ಒಂದ್ರಿಟ್ಟು ಸಮಾಧಾನ ಆಯ್ತು. ಲೇ ಇವಳೆ, ತಗೊಂಬಾರೆ, ಒತ್ತಾಗೋಯ್ತು. ಬಕೆಟ್ ಅಲ್ಲೆಲ್ಲ ನೀರ್ ತಗೊಂಬಾರೆ, ಒತ್ತಾಗೋಯ್ತು. ಇನ್ನು ಯಾವಾಗ ಮೀನ್ ತೊಳೆಯೋದು? ಹೋಗ ಮಾತ್ಲಾಗಿ, ನನಗೂ ಬೆಳಿಗ್ಗೆಯಿಂದ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಬೇಗ ಬೇಗ ತಗೊಂಬ. ಇಲ್ಲ ಬೇರೆಯವ್ರ ಮನೇಲೆಲ್ಲಾರು ಸದ್ಯ ಮೀನ್ ತಗೊಂಬಂದ್ರೆ ಖುಷಿ ಖುಷಿಯಾಗಿ ಮೀನಿನ ಸಾಂಬಾರೆಲ್ಲ ಮಾಡ್ಕೊಂಡು ಚೆನ್ನಾಗಿ ತಿನ್ನೋಣ ಅಂತ ಇಷ್ಟಪಡ್ತಾರೆ. ನಮ್ಮ ಅಜ್ಜಿ ನೋಡಿರೆ ಮೀನ್ ತಗೊಂಬಂದಿದ್ಯಾ ಅಂತ ರೇಗಾಡುತ್ತೆ ನನ್ನ ಮೇಲೆ. ತಗೊಂಬ ಬಿರ್ಬಿರ್ನೆ. ಅಡಿ ಅಜ್ಜ, ಒಂದ್ರಿಟ್ಟು ಸಮಾಧಾನದಿಂದ ಇರು. ಒಂದ್ರಿಟ್ಟು ಓಹೋ, ನನಗೆ ಏನ್ ಅನ್ಕೊಂಡಿದ್ಯಾ ನೀನು? ನಿನ್ಗೆ ನಿನ್ ಪಾಡಿ ನೀನು ಸೀದಾ ಆರಾಮಾಗಿ ಮೀನ್ ಹಿಡ್ಕೊಂಬರಕ್ಕೆ ಹೋಗ್ಬಿಟ್ಟೆ ನೀನು. ಇಲ್ಲ ಮನೇಲಿ ಕೆಲಸ ಮಾಡಿ 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 ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಹಂಗಲ್ ಕಣೆ ಇವಳೆ, ಒತ್ತಾಗ್ಬಿಡುತ್ತಲ್ಲ ಅದಕ್ಕೆ ಹೇಳಿದ್ದು ಕಣೆ. ಮಳೆ ಗಿಳೆ ಬಂದತು ಅಂತ ಮೋಡ ಬೇರೆ ಕಳ್ಸ್ಕೊಂಡೈತೆ. ಸ್ವಾನೆ ಮಳೆ ಏನಾರು ಇಟ್ಕೊಂಡ್ಬಿಟ್ರೆ ಏನ್ ಮಾಡೋಣ ಅಂತ ಹೇಳ್ದೆ ಕಣೆ. ಬೇಜಾರ್ ಮಾಡ್ಕೋಬೇಡ ಕಣೆ ಇವಳೆ. ಆಯ್ತು, ನಾನು ಒಂದ್ ಕಡೆ ತೊಳಿತೀನಿ, ನೀನು ಒಂದ್ ಕಡೆ ಮೀನ್ನ ತೊಳಿ. ಬೇಗ ಬೇಗ ತೊಳ್ಕೊಂಡ್ ಹೋಗ್ಬಿಡ್ಬೋದು ಇವಳೆ. ಜಾಸ್ತಿ ಒತ್ತು ಮಾಡ್ಬೇಡ, ಬೇಗ ಬೇಗ ತೊಳಿಯನ್ ನಡಿ. ಇವಳೆ ಮೀನ್ ಚೆನ್ನಾಗೈತಲ್ವೇನೆ? ನೋಡೋದಕ್ಕೆ ಹೆಂಗೈತೆ ನೋಡೆ, ಒಳ್ಳೆ ಫ್ರೆಶ್ ಮೀನು ಕಡೆ. ಈಗ ಒಂದ್ ಕೆಲ್ಸ ಮಾಡು ಇವಳೆ, ಏನೇನ್ ಮಾಡ್ತೀಯ ಈಗ? ಮೀನಿನ ಸಾಂಬಾರ್ ಮಾಡ್ತೀಯೋ ಇಲ್ಲ ಫಿಶ್ ಫ್ರೈ ಹೆಂಗ್ ಮಾಡ್ತೀಯಲ್ಲ ಅದು ಸಖತ್ತಾಗಿರುತ್ತೆ ಕಣೆ ಇವಳೆ. ಅದು ಮಾಡ್ತೀಯ ಇಲ್ಲ ಬರೀ ಮೀನಿನ ಸಾಂಬಾರ್ ಮಾಡ್ತೀಯ? ನನಗೆ ಅದು ಇದು ಮಾಡಕ್ ಬರಲ್ಲ ಕಣಜ್ಜ. ನೀನ್ ಸುಮ್ನೆ ತಲೆ ತಿನ್ಬೇಡ ನೀನು. ನಾನ್ ಬರೀ ಮೀನಿನ ಸಾಂಬಾರ್ ನೋಡಿ ಮಾಡ್ತೀನಿ ಆಟೆಯ. ಅದು ಬಿಟ್ರೆ ಇನ್ನೇನು ಮಾಡಕ್ ಬರಲ್ಲ ನನಗೆ. ನಾನು ಮಾಡೋದು ಇಲ್ಲ. ಸುಮ್ನೆ ನನಗೆ ಬೆಳಿಗ್ಗಿಂದ ಕೆಲಸ ಮಾಡಿ ಮನೇಲಿ ಸಾಕಾಗ್ಬಿಟ್ಟಿದೀನಿ. ತಿರ್ಗಾ ನೀನು ಫಿಶ್ ಕಬಾಬ್ ಮಾಡ್ಕೊಡು, ಅದ್ ಮಾಡ್ಕೊಡು, ಇದ್ ಮಾಡ್ಕೊಡು ಅಂತ ಇದ್ರೆ ನನ್ ಕೈಲಂತೂ ಆಗಲ್ಲ. ಹೋಗ್ಲಿ ಬಿಡೆ, ಸುಮ್ಕಿರೇ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹಿಂಗ್ ರೇಗಾಡ್ತೀಯೋ? ಯಪ್ಪ 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 ಯಪ್ಪ, ಮಾತಾಡ್ಸಕ್ಕಿಂತ ಮುಂಚೆನೇ ರೇಗಾಡ್ತೀಯ ಮಾತ್ಲಾಗಿ ನೀನಂತೂ ಅತ್ಲಾಗಿ. ಅದ್ ಯಾಕೆ ಹಿಂಗ್ ರೇಗಾಡ್ತೀಯೋ ಏನೋ? ಅಯ್ಯೋ 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 ಅಯ್ಯೋ, ಏನಮ್ಮ ಕೇಳದ ಮಾತ್ಲಾಗಿ. ನೀನ್ ಅದ್ ಯಾಕೆ ಹಿಂಗ್ ರೇಗಾಡ್ತೀಯ ಇವಳೆ? ಅಲ್ ಕಣೆ, ಒಂದ್ಸಲಿ ಮಾಡ್ಕೊಟ್ಟಿದ್ದಲ್ಲ ನೀನು. ಹೋದ್ಸಲಿ ಕುಮಾರಣ್ಣ ಮೀನ್ ತಗೊಂಬಂದಾಗ ನೀನೇ ಮಾಡಿದ್ಯಾ ಫಿಶ್ ರವಾ ಫ್ರೈ ಅಂತ ಏನೋ ಮಾಡಿರಲ್ವೇನೆ? ಚೆನ್ನಾಗೆ ಮಾಡಿದ್ದೆ. ಈಗ ನೋಡಿರಿ ಹಿಂಗೆ ಹೇಳ್ತೀಯಾ? ಎಷ್ಟಾದ್ರೂ ಇರ್ಲಿ, ನನ್ನ ಮುದ್ದಿನ ಸೊಸೆ ಸರೋಜಮ್ಮ ಇದ್ದಿದ್ರೆ, ಮಾವ ನೀನ್ ಯಾಕೆ ಯೋಚನೆ ಮಾಡ್ತೀಯ, ಸುಮ್ಕಿರು, ನಾನ್ ಮಾಡ್ಕೊಡ್ತೀನಿ, ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ನನ್ನ ಮುದ್ದಿನ ಸೊಸೆ ಹೇಳ್ಬಿಡೋಳು. ನೀನ್ ನೋಡಿರಿ ಹೆಂಗ್ ಹೇಳ್ತೀಯ ನೋಡು. ಅಯ್ಯೋ, ಏನು ಮಾಡಕ್ ಆಗಲ್ಲ. ಮಾಡ್ಕೊಡ್ತೀನಿ, ಸುಮ್ಕಿರು. ಅದ್ ಯಾಕೆ ಹಿಂಗ ಆಡ್ತೀಯ? ಮಾಡ್ಕೊಡಲ್ಲ ಅಂತ ಏನ್ ಹೇಳ್ತಿಲ್ಲ. ಏನ್ ಮಾಡ್ತೀಯ ಈಗ? ನನ್ಗೂ ಬೆಳಿಗ್ಗೆಯಿಂದ ಸಾಕಾಗಿ ಹೋಗ್ಬಿಟ್ಟೈತ್ ಕಣಜ್ಜು. ಪಾಪ ಅಮ್ಮನಿ ಸರೋಜಮ್ಮ ಎಲ್ಲಾ ಕೆಲಸ ಮಾಡ್ಕೊಂಡವಳು. ಈಗ ನನಗೆ ಒಬ್ಳಿಗೇನೆ ಮಾಡ್ಬೇಕು. ಏನ್ ಮಾಡ್ತೀಯ? ನೀನಂತೂ ಏನೂ ಕೆಲಸ ಮಾಡ್ಸಲ್ಲ. ನೀನ್ ಪಾಡಿ ನೀನ್ ತೋಟ ಹೊಲ ಗದ್ದೆ ಅಂತ ಹೊರಟು ಬಿಡ್ತೀಯ. ಪಾಪ ನೀನು ಏನ್ ಮಾಡ್ತೀಯ? ಹಸ್ಗಳು ನೋಡ್ಕೋಬೇಕು, ಹಸ್ಗಳಿಗೆ ಮೇವು ಕುಯ್ಕೊಂಡ್ ಬರ್ಬೇಕು. ಕುಮಾರಣ್ಣನು ಹೆಂಗ ಮಾಡ್ಸೋನು, ನಿನ್ಗೂ ಕೆಲಸ ಅವನು ಇಲ್ವಲ್ಲ. ಹಾಗಾಗಿ ನಿನ್ ಮೇಲೆ ಕೆಲಸಗಳು ಹೊರೆ ಜಾಸ್ತಿ ಬಿದ್ದೈತೆ. ನಿನ್ ಮೇಲೆ ನಾನು ಏನು ಹೇಳಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಹೆಂಗ ನೋಡಂತಡಿ. ಈಗ ಯಾವ್ಯಾವ ಮೀನ್ ಇದಾವೆ ಇವು? ಯಾವ್ಯಾವ ಇದಾವೆ? ಕಾಮನ್ ಕಾರ್ಕ್ ಮೀನು ದೊಡ್ಡದು ಒಂದೇ ಒಂದ್ ಸಿಕ್ತು, 1.5 kg. ಅದು ಬಿಟ್ರೆ ರಘು ಮೀನ್ ಐತೆ, ಜಿಲೇಬಿ ಮೀನ್ ಐತೆ ಆಟೆಯ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಕಾಮನ್ ಕಾರ್ಕ್ ಮೀನಿಂದು ರಘು ಮೀನಿಂದು ಎರಡ್ರದು ಸಾಂಬಾರ್ ಮಾಡ್ಬಿಡು. ಇದು ಜಿಲೇಬಿ ಮೀನಿಂದು ಫಿಶ್ ಕಬಾಬು, ಇದು ರವಾ ಫ್ರೈ ಮಾಡ್ತಾರಲ್ಲ ಅದ್ ಮಾಡ್ಬಿಡ ಇವಳೆ, ಚೆನ್ನಾಗಿರುತ್ತೆ.
ಮೀನ್ ಒಳ್ಳೇದ್ ಕಣೆ ಹೇಳಿ ತಿನ್ನನು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ. ಹ್ಞೂ ನನ್ಗೂ ಆಸೆ ಆಯ್ತು ಕಣೆ. ಊರವರೆಲ್ಲಾರು ಇಟ್ಕೊಂಡ್ಬಿಡ್ತಿದಾರಂತೆ ಮೀನ್ನ. ಹಂಗಾಗಿ ಇವನು ನಮ್ಮ ಪರಮೇಶಿ ಹೇಳ್ ಕಳ್ಸಿದಾನೆ. ಶಾಂಕರಾಜ್ ಇದ್ದಿದ್ದು ಅರ್ಜೆಂಟ್ ಮಾಡ್ತು. ಬಾರ್ಲ ರಂಗಜ್ಜ ಬೇಗ ಹೋಗಿ ಹಿಡ್ಕೊಂಬರೋದು. ನಾವೂನು ನಮ್ಮೂರ್ ಕೆರೆಲೇನೆ ಮೀನ್ ಹಿಡ್ತಿದಾರಂತ. ಅದ್ರಲ್ಲೂ ನಮ್ಮೂರ್ ಕೆರೆ ಮೀನು ನಿನ್ಗೂ ಗೊತ್ತಿರಂಗೆನೆ ಬಲು ರುಚಿಯಾಗಿರುತ್ತಲ್ವ. ಹಂಗಾಗಿ ಆಸೆ ಮಾಡ್ಕೊಂಡು ಹೋಗ್ಬಿಟ್ಟೆ ಕಣೆ. ರೇಗಾಡ್ ಬೇಡ, ಬೇಜಾರ್ ಮಾಡ್ಕೊಬೇಡ. ಹೇಳ್ದಂಗ್ ಕೇಳ್ದಂಗ್ ಹೋಗ್ಬಿಟ್ರು ಅಂತೂ. ಹಿಂಗಲ್ ಕಣಜ್ಜು, ಹೇಳೋದು ಅಂದ್ರೆ ಇಟ್ಟು ಅರ್ಥ ಮಾಡ್ಕ. ನೀನು ಹೇಳ್ದಂಗ್ ಕೇಳ್ದಂಗ್ ಹೋಗಿದ್ದೆ ಅಂತ ನನ್ಗೇನೆ ಬೇಜಾರೇನಿಲ್ಲ ಕಣಜ್ಜ. ನಿನ್ನ ಆರೋಗ್ಯದ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ವೇನಜ್ಜ. ನಿನಗೂ ಹುಷಾರಿರಲ್ಲ ಕಣಜ್ಜ, ಅಲ್ಲೇ ವಯಸ್ಸಾಯ್ತು. ಹೇಳ್ಬೇಕಲ್ಲ, ಹೆಂಗ್ ಬೇಕಂಗೆ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಸರಿಯಾಗಿ ಆರೋಗ್ಯ ನೋಡ್ಕೊಳಲ್ಲ. ನಿನ್ಗೆ ಇಷ್ಟ ಬಂದಂಗೆ ಹೇಳ್ಬೇಕಲ್ಲ ಹೋಗ್ಬಿಟ್ರೆ ಆಗುತ್ತೇನಜ್ಜ. ನಿನ್ನ ಆರೋಗ್ಯದ ಕಡೆನೂ ಒಂದ್ ಸ್ವಲ್ಪ ಯೋಚನೆ ಮಾಡು, ಚಿಂತೆ ಮಾಡು. ಓಂಕಿರೆ ಇವಳೆ, ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಕಣೆ ಇವಳೆ, ನನಗೆ ಆರೋಗ್ಯ ಚೆನ್ನಾಗೇ ಐತೆ. ಸೋಮ್ಕಿರು, ನೀನು ಏನು ಯೋಚನೆ ಮಾಡ್ಬೇಡ. ಈಗ ಇವಳೆ ಒಂದ್ ಹೇಳ್ತೀನಿ ಕೇಳ್ಕ. ಸುಮ್ನೆ ಮಂತಾವ ಕೂತ್ಕೊಂಡಿದ್ರೆ ಕಣೆ ಮನುಷ್ಯನ್ ಕಾಯಿಲೆ. ಹಿಂಗೆಲ್ಲ ಓಡಾಡ್ತಿರ್ಬೇಕು, ಖುಷಿ ಖುಷಿಯಾಗಿ ಎಲ್ಲಾರ ಜೊತೆನೂ ಸೇರಿ ಮೀನ್ ಇಟ್ಕೊಂಡ್ ಓಡಾಡೋದು, ಹೊಲದಲ್ಲಿ ಕೆಲಸ ಮಾಡೋದು, ತೋಟದಲ್ಲಿ ಕೆಲಸ ಮಾಡೋದು, ಓಡಾಡ್ತಿರ್ಬೇಕು. ಬೇವ್ರೆಲ್ಲ ಹೋಗ್ಬೇಕು. ಕುಂತಿತ್ತವಳೆ ಕೂತ್ಕೊಂಡಿದ್ರೆ ಕಣೆ ಅರ್ಧ ಮನುಷ್ಯನ್ ಕಾಯಿಲೆ ಬರೋದು. ನೀನು ಗೊತ್ತಾಗಲ್ಲೋ. ಖುಷಿ ಖುಷಿಯಾಗಿರ್ಬೇಕು ಕಣೆ. ಇನ್ನೊಂದೊಂದ್ ಹೇಳ್ತೀನಿ ನೋಡು, ನಿನ್ಗೊಂದು ಮಾತು, ನೀನ್ ಬೇಜಾರ್ ಮಾಡ್ಕೋಬೇಡ. ಮನುಷ್ಯಂಗೆ ಚಿಂತೆ ಅನ್ನೋದು ಯಾವಾಗ ಹೋಗುತ್ತಂದ್ರೆ ನಮ್ ಪಾಡಿಗೆ ನಾವು ಕೆಲಸ ಮಾಡ್ತಿರ್ಬೇಕು. ಕೆಲಸ ಮಾಡ್ತಿದ್ರೆ ಕೆಲ್ಸದ ಕಡೆ ಮಾತ್ರ ಗಮನ ಇರುತ್ತೆ ಕಣೆ. ಬೇಜಾರಾಗಲ್ಲ, ಯಾವ ಕಡೆನೂ ಚಿಂತೆ ಹೋಗಲ್ಲ. ಈ ಕಡೆ ನಾವು ಸುಮ್ನೆ ಮಂತಾವ ಕೂತ್ಕೊಂಡಿದ್ರೆ ಇಲ್ದವೆಲ್ಲ ಯೋಚನೆಗಳು ಬರ್ತಿರ್ತವೆ ಮನುಷ್ಯಂಗೆ. ಅದೇ ಅರ್ಧ ಕಾಯಿಲೆ. ನಿನಗ್ ಗೊತ್ತಾಗಲ್ಲ. ಮನುಷ್ಯ ಖುಷಿ ಖುಷಿಯಾಗಿ ಇರ್ಬೇಕು ಕಣೆ ಇವಳೆ.